ನಾನು ನಾಳೆಯಿಂದ ದೇವರ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾರೋ ಅವರ ಮನೆಗೆ ಶಿವ ಪಾರ್ವತಿಯರು ಬಂದು ನೆಲೆಸ್ತಾರಂತೆ. ದೀರ್ಘವಾದ ಸೌಮಂಗಲ್ಯತ್ವಕ್ಕಾಗಿ ಶಿವ ಪಾರ್ವತಿಯರ ಆರಾಧನೆಯನ್ನ ಮಾಡಬೇಕು. ಒಂದು ದೇವರ ನಿರ್ಮಾಲ್ಯವನ್ನು ನಾವು ಮನೆಯಲ್ಲಿ ಇಟ್ಟಿದ್ದೇವೆ ಅಂತಂದ್ರೆ ಲಕ್ಷ್ಮೀ ದೇವಿಯ ಸನ್ನಿಧಾನ ಬಂದಿದೆ ಅಂತ ಅರ್ಥ. ಶ್ರೀನಿವಾಸನ ನೇರವಾದ ಪೂಜಾ ಮಾಡುವ ಅಧಿಕಾರ ಇರೋದು ಯಾರಿಗೆ? ಅದು ಲಕ್ಷ್ಮೀದೇವಿಗೆ ಮಾತ್ರ ಅಂತ ತಿಳಿಸ್ತಾರೆ. ನಮ್ಮ ನಿಮ್ಮ ಸುಯೋಗವೋ ಏನೋ, ಎಷ್ಟು ಜನ್ಮದ ಸುಕೃತವೋ, ಆ ಬದ್ರಿನಾರಾಯಣ ದೇವರಿಗೆ ಅರ್ಪಣೆ ಮಾಡಿದ ತುಳಸಿ ಅನ್ನಬಾರದು, ತುಳಸಿ ಶಕಾರ, ಶಂಕರ ಶ ಪ್ರಯೋಗ ಮಾಡಬೇಕು. ಬಾಯಲ್ಲಿ ಬಂದಿದ್ದು ಏನು? ಸಿ, ತುಳಸಿ. ಆದರೆ ಶಬ್ದ ಏನು? ತುಳಸಿ ಅನ್ಬೇಕದನ್ನು. ಆ ಪರಮಾತ್ಮನಿಗೆ ಅರ್ಪಿತವಾದ ತುಳಸಿ, ಅದನ್ನೇ ಏನಂತ ಕರೀತಾರೆ? ದೇವರಿಗೆ ಅರ್ಪಣೆ ಆದ ತುಳಸಿಯನ್ನು ನಿರ್ಮಾಲ್ಯ ಅಂತ ಕರೀತಾರೆ. ಎಷ್ಟು ಮಹಿಮೆ ಇದೆ ಹರಿನಿರ್ಮಾಲ್ಯಕ್ಕೆ ಅಂತಂದರೆ, ಮಹಾರುದ್ರದೇವರು ತಾವು ಪ್ರತಿನಿತ್ಯ ದೇವರಿಗೆ ಅರ್ಪಣೆ ಆದ ತುಳಸಿ ಪುಷ್ಪಗಳನ್ನು ನಾವು ನಮ್ಮ ಮನೆಗಳಲ್ಲಿ ಹಿಂದಿನ ದಿವಸ ದೇವರಿಗೆ ಏನು ಅರ್ಪಣೆ ಮಾಡಿರ್ತೇವೆ, ಮಾರನೇ ದಿವಸ ಆ ತುಳಸಿಯನ್ನು ಪುಷ್ಪವನ್ನು ತೆಗಿಬೇಕಾದರೆ ದೇವರ ಎಡಭಾಗದಲ್ಲಿ ಒಂದು ಹರಿವಾಣವನ್ನು ಇಡಬೇಕು. ಹರಿವಾಣ ಅಂದರೆ ತಟ್ಟೆ, ಸ್ಟೀಲ್ ತಟ್ಟೆ ಇಡಬಾರ್ದು, ಅದು ಪೂಜೆಗೆ ಬರೋಲ್ಲ. ಹಿತ್ತಾಳಿ ಪದಾರ್ಥ ಉಪಯೋಗಿಸಿ. ದೇವರ ಶಕ್ತಿ ಕೊಟ್ಟಿದ್ದರೆ ಬೆಳ್ಳಿ ತಟ್ಟೆ ಇಡಿ, ಆಯಿತಾ? ಹೀಗೆ ಆ ಕ್ರಮದಿಂದ ದೇವರ ಎಡಭಾಗದಲ್ಲಿ ಒಂದು ತಟ್ಟೆಯನ್ನು ಇಡಬೇಕು. ಇಟ್ಟು ದೇವರಿಗೆ ಅಂದರೆ ನಾರಾಯಣನ ರೂಪಗಳಿಗೆ, ರಾಮ, ಕೃಷ್ಣ, ವೇದವ್ಯಾಸ ಯಾವ ರೂಪಗಳು ಇದೆಯೋ, ದಶಾವತಾರಗಳು, ಆ ಪುಷ್ಪಗಳನ್ನೆಲ್ಲ ತೆಗೆದು ದೇವರ ಎಡಭಾಗದಲ್ಲಿ ಇಡಬೇಕು. ಇಡೋ ಕಾಲಕ್ಕೆ ಏನು ಅನುಸಂಧಾನ ಮಾಡಬೇಕು ಅಂತಂದರೆ, ನೀವು ದೇವರ ಪೂಜೆಯನ್ನು ಯಾಕೆ ಮಾಡಬೇಕು ಅಂತಂದರೆ, ಯಾರು ನಾನು ನಾಳೆಯಿಂದ ದೇವರ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾರೋ ಅವರ ಮನೆಗೆ ಶಿವ ಪಾರ್ವತಿಯರು ಬಂದು ನೆಲೆಸ್ತಾರಂತೆ. ಎಲ್ಲಿ ರುದ್ರದೇವರು ಪಾರ್ವತೀ ದೇವಿಯರ ಸನ್ನಿಧಾನ ಇರುತ್ತೆ ಆ ಮನೆಯಲ್ಲಿ ಅನ್ಯೋನ್ಯ ದಾಂಪತ್ಯ ಪ್ರಾಪ್ತಿ ಆಗುತ್ತಂತೆ. ಸತಿಪತಿಯರಲ್ಲಿ ವಿರಸ ಉಂಟಾಗಿದ್ದರೆ ಅದಕ್ಕೆ ಯಾವ ದೇವತೆಯ ಆರಾಧನೆಯನ್ನು ಮಾಡಬೇಕು? ಶಿವ ಪಾರ್ವತಿಯರ ಆರಾಧನೆಯನ್ನು ಮಾಡಬೇಕು. ಮದುವೆ ದಿವಸದಲ್ಲಿ ವಧು, ಆ ಮದುವೆ ಹೆಣ್ಣುಮಗಳು ಯಾರ ಪೂಜೆಯನ್ನು ಮಾಡಿಸ್ತಾರೆ? ಗೌರಿ ಪೂಜೆಯನ್ನು ಮಾಡಿಸ್ತಾರೆ. ಯಾಕೆ ಗೌರಿ ಪೂಜೆಯನ್ನು ಮಾಡಿಸೋದು? ಅನ್ಯೋನ್ಯ ದಾಂಪತ್ಯ, ದೀರ್ಘವಾದ ಸೌಮಂಗಲ್ಯತ್ವಕ್ಕಾಗಿ ಶಿವ ಪಾರ್ವತಿಯರ ಆರಾಧನೆಯನ್ನು ಮಾಡಬೇಕು. ಅಂತಹ ಮಹಾರುದ್ರದೇವರು ಪಾರ್ವತೀ ದೇವಿಯರ ಸನ್ನಿಧಾನ ನಮ್ಮ ಮನೆಗೆ ಪ್ರಾಪ್ತವಾಗುತ್ತಂತೆ. ಯಾವುದರಿಂದ? ಯಾರು ಪ್ರತಿನಿತ್ಯ ಲಕ್ಷ್ಮೀನಾರಾಯಣ ದೇವರ ಪೂಜೆಯನ್ನು ಮಾಡ್ತೇವೆ ಅಂತ ಸಂಕಲ್ಪ ಮಾಡಿದ್ರೆ. ಕಾರಣ, ಯಾವಾಗ ನಾವು ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತೇವೋ ಮಾಡಿದಂತಹ ಹೂವು ತುಳಸಿಯನ್ನು ಮಾನೇ ದಿವಸ ತೆಗಿತೇವಲ್ಲ, ಅದನ್ನೇ ಏನಂತ ಕರೆದ್ರು? ನಿರ್ಮಾಲ್ಯ ಅಂತ ಕರೆದ್ರು. ಆ ನಿರ್ಮಾಲ್ಯವನ್ನು ರುದ್ರದೇವರು ತಮ್ಮ ಶಿರಸ್ಸಿನ ಮೇಲೆ ಧಾರಣೆ ಮಾಡ್ತಾರಂತೆ ನೋಡಿ. ಅಷ್ಟು ವಿಷ್ಣುವಿನಲ್ಲಿ ತಾವು ಭಕ್ತಿಯನ್ನು ಮಾಡ್ತಾ ಅಂತಹ ಹರಿನಿರ್ಮಾಲ್ಯವೇ ಯಾವ ಬದ್ರಿನಾರಾಯಣ ದೇವರಿಗೆ ಅರ್ಪಣೆಯಾಗಿದೆ ಆ ನಿರ್ಮಾಲ್ಯ ಇಂದು ಅನಂತಾಶ್ರಮಕ್ಕೆ ಬಂದಿರೋದು ನಿಮ್ಮೆಲ್ಲರ ಒಂದು ಸೌಭಾಗ್ಯವೇ ಸರಿ. ಇದು ಕೇವಲ ಒಂದು ನಿರ್ಮಾಲ್ಯ
ಅಷ್ಟೇ ಅಂತ ಚಿಂತನೆ ಮಾಡೋದಲ್ಲ. ದೇವರಿಗೆ ಅರ್ಪಣೆ ಮಾಡಿದ ಈ ನಿರ್ಮಾಲ್ಯ ಸಾಕ್ಷಾತ್ ಲಕ್ಷ್ಮೀದೇವಿ. ಇದು ಒಂದು ದೇವರ ನಿರ್ಮಾಲ್ಯವನ್ನು ನಾವು ಮನೆಯಲ್ಲಿ ಇಟ್ಟಿದ್ದೇವೆ ಅಂತಂದರೆ ಲಕ್ಷ್ಮೀದೇವಿಯ ಸನ್ನಿಧಾನ ಬಂದಿದೆ ಅಂತ ಅರ್ಥ. ಎಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೋ ಅಲ್ಲಿ ಅಲಕ್ಷ್ಮಿಯ ಸನ್ನಿಧಾನ ಇರೋಲ್ಲ. ಅಲಕ್ಷ್ಮಿ ಅಂದರೆ ಯಾರು? ಜ್ಯೇಷ್ಠಾಲಕ್ಷ್ಮಿ. ಅಲಕ್ಷ್ಮಿ ಇದ್ದಾಳೆ ಅಂತ ಯಾವಾಗ ಗೊತ್ತಾಗುತ್ತೆ ನಮಗೆ? ಮನೆಯಲ್ಲಿ ದಾರಿದ್ರ್ಯತನ ಇದ್ದರೆ, ಜಗಳ ಆಗ್ತಾ ಇದ್ದರೆ ಆ ಕಾಲಕ್ಕೆ ಅಲಕ್ಷ್ಮಿ ಇದ್ದಾಳೆ ಅಂತ. ಯಾರ ಮನೆಯಲ್ಲಿ ಸದಾಕಾಲ ಸತ್ಕಾರ್ಯಗಳು ನಡೀತಾ ಇರುತ್ತೆ ಮತ್ತು ಈ ಒಂದು ದೇವಪೂಜಾದಿಗಳು ನಡೀತಾ ಇರುತ್ತೋ ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಬರುತ್ತಂತೆ. ಪರಮಾತ್ಮನ ನಿರ್ಮಾಲ್ಯ ಯಾರು? ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ತಿಳಿಸ್ತಾರೆ. ಛತ್ರ, ಚಾಮರ, ವ್ಯಜನ, ಪರ್ಯಂಕ, ಪಾತ್ರ ರೂಪದಲ್ಲಿ ಇದ್ದು ತಾನೇ ಸೇವೆ ಮಾಡುತ್ತಿಹಳೋ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಪರಮಾತ್ಮನಿಗೆ ಅರ್ಪಣೆ ಮಾಡುವ ಪ್ರತಿಯೊಂದು ಪದಾರ್ಥಗಳು ಅದು ಲಕ್ಷ್ಮೀದೇವಿ. ಶ್ರೀನಿವಾಸ ಕಲ್ಯಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನಮ್ಮ ಶ್ರೀನಿವಾಸ ಪದ್ಮಾವತಿಯನ್ನು ಲಗ್ನ ಮಾಡ್ಕೋಬೇಕು ಅಂತ ತಾನೇನು ಭೂಮಂಡಲಕ್ಕೆ ಬಂದ, ಮಾಯಾವಿ ಪರಮಾನಂದಂ ತೆಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹಮೋದತೆ. ತಾನು ತಿರುಪತಿ ಬೆಟ್ಟಕ್ಕೆ ಬಂದು ನೆಲೆಸಿದ್ದಾನೆ, ಬೇಟೆಗಾಗಿ ಹೋದ. ಆಗ ಪದ್ಮಾವತಿಯ ಭೇಟಿಯನ್ನು ಮಾಡಿದ. ಆ ಭೇಟಿಯನ್ನು ಮಾಡಿದಾಗ ಏತತ್ಪೂರ್ವದಲ್ಲಿ ಲಕ್ಷ್ಮೀದೇವಿ ತಾನು ಹೊರಟಿದ್ಲಂತೆ, ಕೊಲ್ಲಾಪುರದಲ್ಲಿದ್ದು. ನಮ್ಮ ದೇವರಂದ, ನನ್ನ ವಿವಾಹ ಮಹೋತ್ಸವದಲ್ಲಿ ಲಕ್ಷ್ಮೀದೇವಿನೇ ಬಂದು ನನಗೆ ಅಭ್ಯಂಜನ ಸ್ನಾನ ಮಾಡಿಸ್ಬೇಕು ಅಂತಂದಂತೆ. ಸ್ವಯಂ ಲಕ್ಷ್ಮೀದೇವಿ ತಾನು ಬಂದದ್ದು ಮಾತ್ರ ಅಲ್ಲ, ಪರಮಾತ್ಮನಿಗೆ ಅಭ್ಯಂಜನಕ್ಕೆ ಬೇಕಾದ ಪದಾರ್ಥಗಳೂ ಲಕ್ಷ್ಮೀದೇವಿನೇ. ಪಾತ್ರ ರೂಪದಲ್ಲಿ ಬಳಸ್ತಕ್ಕಂತಹ ತೈಲ ಅದು ಲಕ್ಷ್ಮೀದೇವಿ, ಇನ್ನು ಸುಗಂಧ ಪದಾರ್ಥಗಳು ಅದು ಲಕ್ಷ್ಮೀದೇವಿ, ಪರಮಾತ್ಮನಿಗೆ ಅಭಿಷೇಕ ಮಾಡೋ ಜಲ ಅದು ಲಕ್ಷ್ಮೀದೇವಿ. ಹೀಗೆ ಪ್ರತಿಯೊಂದು ಪದಾರ್ಥವು ಪರಮಾತ್ಮನ ಸೇವೆಗೆ. ಇವತ್ತಿಗೂ ಶ್ರೀನಿವಾಸನ ನೇರವಾದ ಪೂಜಾ ಮಾಡುವ ಅಧಿಕಾರ ಇರೋದು ಯಾರಿಗೆ? ಅದು ಲಕ್ಷ್ಮೀದೇವಿಗೆ ಮಾತ್ರ ಅಂತ ತಿಳಿಸ್ತಾರೆ. ಮಾಡುವ ಅರ್ಚಕರು ಯಾರಿದ್ದಾರೆ ಅವರಲ್ಲಿ ಲಕ್ಷ್ಮೀದೇವಿ ಸನ್ನಿಹಿತಳಾಗಿರ್ತಾಳೆ ಹೊರತಾಗಿ ನೇರವಾಗಿ ಯಾರೂ ದೇವರನ್ನು ಮುಟ್ಟುವ ಅಧಿಕಾರ ಇಲ್ಲ. ಅಂತಹ ಲಕ್ಷ್ಮೀದೇವಿ ತಾನೇ ನಿರ್ಮಾಲ್ಯವಾಗಿ ಇರೋಣ. ಆ ನಿರ್ಮಾಲ್ಯ ಇವತ್ತು ನಿಮ್ಮ ಕೈಗೆ ಬಂದು ಸೇರಿದೆ. ನೀವು ಅದನ್ನು ತಗೊಂಡು ಶಿರಸಾದನ್ನು ಧಾರಣೆ ಮಾಡಬೇಕಂತೆ. ಹರಿನಿರ್ಮಾಲ್ಯದ ಮಹತ್ವವನ್ನೇ ಶ್ರೀಮದ್ ಭಾಗವತ ಗ್ರಂಥ ತಾನು ಅಷ್ಟಮಸ್ಕಂದದಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದಾವರ್ತಿ ಇಂದ್ರದೇವರು ಐರಾವತದ ಮೇಲೆ ಬರ್ತಾ ಇದ್ದರಂತೆ. ಬರೋ ಕಾಲಕ್ಕೆ ದೂರ್ವಾಸರು ಬಂದರು. ದೂರ್ವಾಸರು ಯಾರು? ಮೂಲದಲ್ಲಿ ರುದ್ರದೇವರು. ರುದ್ರದೇವರು ತಾವು ಪ್ರತಿನಿತ್ಯ ಏನು ಮಾಡ್ತಾರೆ? ದೇವರಿಗೆ ಅರ್ಪಿತವಾದ ನಿರ್ಮಾಲ್ಯವನ್ನು ಶಿರಸಾ ಧಾರಣೆ ಮಾಡ್ತಾರಂತೆ. ಆದ್ದರಿಂದ ಏನು ಮಾಡಿದ್ರು? ಆ ದಿವಸ ದೇವರಿಗೆ ಅರ್ಪಿತವಾದ ಹರಿನಿರ್ಮಾಲ್ಯವನ್ನು ಹಿಡ್ಕೊಂಡು ಇಂದ್ರದೇವರ ಆ ಸಮೀಪಕ್ಕೆ ಬಂದ್ರಂತೆ. ಆ ನಿರ್ಮಾಲ್ಯ ಬಾಡಿತ್ತು. ಅದನ್ನೇ ರಾಜನಿಗೆ ಕೊಟ್ರಂತೆ. ಯಾರು? ಇಂದ್ರನಿಗೆ. ಕೊಟ್ಟಾಗ ಇಂದ್ರನಿಗೆ ಸ್ವಲ್ಪ ಅಹಂ ಬಂದ್ಬಿಡ್ತಂತೆ. ಒಳ್ಳೆ ಬೆನ್ಸ್ ಕಾರಲ್ಲಿ ಕೂತಿದ್ದ ಐರಾವತ. ಹಿಂಗೆ ಕೂತಾಗ ಯಾವುದೋ ಬಾಡಿರೋ ಹೂ ಕೊಡ್ತಾ ಇದ್ದಾರಲ್ಲ ಅಂತ ಏನು ಮಾಡಿದ್ನಂತೆ, ತೆಗೆದು ಆನೆ ಮೇಲೆ ಇಟ್ಬಿಟ್ಟ. ಆನೆಗೆ ಸ್ವಲ್ಪ ಹಿಂಸೆ ಆಯಿತು. ಅದನ್ನು ತಾನು ತಲೆ ಝಾಡಿಸ್ತು, ಕೆಳಗಡೆಗೆ ಬಿತ್ತು. ಬಿದ್ದಾಗ ದೂರ್ವಾಸರು ತಾವು ನೋಡ್ತಾ ಅತ್ಯಂತ ಕೋಪವನ್ನು ಪ್ರಕಟ ಮಾಡಿದ್ರಂತೆ. ಪ್ರಕಟ ಮಾಡ್ತಾ ಸ್ಥಾನಭ್ರಷ್ಟನಾಗು ಅಂತ ಶಾಪ ಕೊಟ್ಟು